ಹಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್. ಈಗ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತಿದ್ದೀನಿ ಅಂದರೆ ಡಿಸ್ಟ್ರಾಕ್ಷನ್ ಬಗ್ಗೆ. ಡಿಸ್ಟ್ರಾಕ್ಷನ್ ಅನ್ನೋದು ಇತ್ತೀಚೆಗೆ ಮೊಬೈಲ್ಗೆ ಡಿಸ್ಟ್ರಾಕ್ಷನ್ಗೆ ಆ ಪದಗಳಿಗೆ ವ್ಯತ್ಯಾಸನೇ ಗೊತ್ತಾಗಲ್ಲ ಅನ್ನೋ ಥರನೇ ಹೇಳ್ಬೋದು. ಯಾಕಂದರೆ ಎಷ್ಟೋ ಸಲ ನಾವು ಓದಬೇಕು ಅಂದ್ಕೊತಾ ಇರ್ತೀವಿ, ಬಟ್ ಮೊಬೈಲ್ ಕಾಣಿಸ್ತು ಅಂದರೆ ಸರಿ ಒಂದು ಸ್ವಲ್ಪ ಹೊತ್ತು ಮೊಬೈಲಲ್ಲಿ ಓದೋಣ ಅಂತ ತೆಗಿತೀವಿ. ಆದರೆ ಇನ್ಸ್ಟಾಗ್ರಾಮ್ ನೆನಪಾಗುತ್ತೆ, ಫೇಸ್ಬುಕ್ ನೆನಪಾಗುತ್ತೆ, ಇದೊಂದು ರೀಲ್ಸ್ ನೋಡ್ಬಿಡೋಣ, ಇದೊಂದು ವಿಡಿಯೋ ನೋಡ್ಬಿಡೋಣ ಅಂತೇಳ್ಬಿಟ್ಟು ನೋಡ್ತಾ 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 ಅವರ್ಗಟ್ಟಲೆ ಹೋಗ್ತಾನೇ ಇರುತ್ತೆ. ಒಂದು ಪ್ರಿಡಿಕ್ಷನ್ ಪ್ರಕಾರ ಮಕ್ಕಳು ಅಥವಾ ಓದೋವಂಥವ್ರು ಮೊಬೈಲ್ಗೆ ಡಿಸ್ಟ್ರಾಕ್ಷನ್ ಆಗಿ ಆಲ್ಮೋಸ್ಟ್ 4 ಅವರ್ಸು, ಪ್ರತಿದಿನ 4 ಅವರ್ಸು ಬರೀ ಮೊಬೈಲ್ ಡಿಸ್ಟ್ರಾಕ್ಷನ್ಗೆ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರಂತೆ. ಈಗಿನ ಕಾಲದಲ್ಲಿ, ಈಗಿನ ಕಾಂಪಿಟೇಷನ್ ಟೈಮಲ್ಲಿ ನಾವು ಈ ಥರ ಡಿಸ್ಟ್ರಾಕ್ಷನ್ಗೆ ಒಳಗಾದರೆ ಏನಾಗುತ್ತೆ ಹೇಳಿ? ನಮ್ಮ ಲೈಫೇ ಸ್ಪಾಯ್ಲ್ ಆಗುತ್ತೆ ಅಲ್ವಾ? ನಮ್ಮನ್ನು ತುಳಿಬೇಕು ಅಂತಲೇ ಎಷ್ಟೋ ಜನ ಕಾಯ್ತಿರ್ತಾರೆ. ರಿಲೇಟಿವ್ಸ್ ಅಂತೂ ಕ್ವಶನ್ ಮಾಡ್ತಾನೇ ಇರ್ತಾರೆ, ಯಾವಾಗ ಕ್ವಾಲಿಫೈ ಆಗ್ತೀಯಾ, ಯಾವ ಕಾಂಪಿಟೇಟಿವ್ ಎಕ್ಸಾಮ್ ಕ್ಲಿಯರ್ ಮಾಡ್ತೀಯಾ, ಏನು ಅದು ಇದು ಅಂತ ಹೇಳ್ಬಿಟ್ಟು ಕ್ವಶನ್ ಮಾಡ್ತಾನೇ ಇರ್ತಾರೆ. ಹಾಗೇನೇ ಅಪ್ಪ ಅಮ್ಮಂದಿರಿಗೂ ಕೂಡ ಕ್ವಶನ್ ಮಾಡ್ತಾರೆ ಅಲ್ವಾ? ಅಂಥವ್ರ ಮುಂದೆ ನಾವು ಡಿಸ್ಟ್ರಾಕ್ಷನ್ ಆಗಿ ನಾವು ಸೋಲೋದ್ರಲ್ಲಿ ಅರ್ಥನೇ ಇಲ್ಲ. ಎಷ್ಟೋ ಸಲ ಅನಿಸ್ತಾ ಇರುತ್ತೆ ಎಕ್ಸಾಮ್ ಬರಿಬೇಕಾದ್ರೆ, ಅಯ್ಯೋ ಈ ಕ್ವಶನ್ ಗೊತ್ತಿತ್ತು ಆದರೆ ನೆನಪಾಗ್ತಿಲ್ಲ, ಅಯ್ಯೋ ಈ ಕ್ವಶನ್ ಓದಿದ್ದೆ ಆದರೆ ಗೊತ್ತಾಗ್ತಿಲ್ಲ. ಎಷ್ಟೋ ಸಲ ನಾವು ಎಕ್ಸಾಮ್ ಬರಿಬೇಕಾದ್ರೆ ಕೆಲವೊಂದು ಕ್ವಶನ್ಸ್ ನಾವು ಓದ್ತೀವಿ, ಇದನ್ನು ಓದಿದ್ದೀರಿ ಅನಿಸುತ್ತೆ, ಬಟ್ ಆನ್ಸರೇ ಗೊತ್ತಾಗ್ತಿರೋಲ್ಲ. ಯಾಕೆ ಹೀಗಾಗುತ್ತೆ? ನಿಮ್ಮನ್ನು ನೀವು ಯಾವತ್ತಾನು ಕ್ವಶನ್ ಮಾಡ್ಕೊಂಡಿದ್ದೀರಾ? ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ನೀವು ಒಂದು ಸಲ ಓದ್ಬಿಟ್ಟು ಇಲ್ಲ 2 ಸಲ ಓದ್ಬಿಟ್ಟು ಸುಮ್ಮನೆ ಆಗಿಬಿಟ್ರೆ ನೆನಪಿರೋದು ತುಂಬಾ ಕಷ್ಟ ಆಗುತ್ತೆ. ಅದರಲ್ಲಿ ಈ ಕಾಂಪಿಟೇಷನ್ ಪೀರಿಯಡಲ್ಲಂತೂ ನೀವು ಒಂದು ಸಲ ಓದಿದ್ರೆ ಅದು ಎಲ್ಲೂ ಇರಲ್ಲ ನೆನಪಲ್ಲಿ. ಅದರಲ್ಲೂ ಈ ಡಿಸ್ಟ್ರಾಕ್ಷನ್ಸ್ ಬೇರೆ. ಮೊಬೈಲಲ್ಲಿ ಇನ್ಸ್ಟಾಗ್ರಾಮಲ್ಲಿ ಆ ವಿಡಿಯೋ ನೋಡಿದ್ದೆ, ಇನ್ಸ್ಟಾಗ್ರಾಮಲ್ಲಿ ಈ ವಿಡಿಯೋ ನೋಡಿದ್ದೆ, ಅದು ಚೆನ್ನಾಗಿತ್ತು, ಇದು ಚೆನ್ನಾಗಿತ್ತು, ಈ ಕಾಮಿಡಿ ಚೆನ್ನಾಗಿತ್ತು, ಆ ಕಾಮಿಡಿ ಚೆನ್ನಾಗಿತ್ತು ಅಂತ ನೋಡ್ತಾನೆ ಇರ್ತೀವಿ. ಈಗಲಂತೂ ಒಂದು ಸಲ ಎಕ್ಸಾಮ್ ಫೇಲ್ ಆಗೋದ್ರೆ ಅಂತೂ ಅಯ್ಯೋ ಬರೆದು ಸಾಕಾಗೋಯ್ತು, ಅಯ್ಯೋ ಅದು ಸರಿ ಇಲ್ಲ, ಈ ಕ್ವಶನ್ ಪೇಪರ್ ಸರಿಯಿಲ್ಲ, ಔಟ್ ಆಫ್ ಸಿಲೆಬಸ್ ತೆಗೆದುಬಿಟ್ಟಿದ್ದಾರೆ, ಅದು ಇದು ಅಂತ ನೆಪ ಅಂತೂ ಒಡ್ತಾನೆ ಇರ್ತೀವಿ ಅಲ್ವಾ? ಆದರೆ ಮೇಯ್ನಾಗಿ ಬೇಕಾಗಿರೋದು, ಇಂಪಾರ್ಟೆಂಟಾಗಿ ನಾವು ಚೆನ್ನಾಗಿ ಓದಬೇಕಾಗಿರೋದು, ಒಂದು ಸಲ ಓದಿದ್ರೆ ಸಾಲದು, ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಬರೆದು ಓದಿ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಇನ್ನು ನಾವು ಯಾವತ್ತೂ ಮರೆಯಲ್ಲ. ಹಾಗೆಯೇ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ನು ಕೂಡ ಸಾಲ್ವ್ ಮಾಡ್ತಾ ಇರಬೇಕು. ನೀವು ಏನು ಮಾಡ್ತೀರಾ ಅಂದರೆ ಕ್ಲಾಸಸ್ನೆಲ್ಲ ಕೇಳಿಸ್ಕೊತೀರಾ ಮೊಬೈಲಲ್ಲಿ, ಸರಿ ಅದೇನು ತಪ್ಪಿಲ್ಲ, ಆದರೆ ಕ್ಲಾಸಸ್ ಕೇಳಿಸ್ಕೊಂಡಿದ್ದಾದಮೇಲೆ ಮತ್ತೆ ಬುಕ್ಕಲ್ಲಿ ಓದಿ ಅರ್ಥ ಮಾಡ್ಕೊಬೇಕು, ಅಥವಾ ಕ್ಲಾಸಲ್ಲಿರೋವಂಥದ್ದನ್ನು ನೋಟ್ಸ್ನ ಮಾಡ್ಕೊಳ್ಬೇಕು, ಅದನ್ನು ರಿವೈಸ್ ಮಾಡಬೇಕು. ರಿವಿಷನ್ ಕೀ. ಎಷ್ಟೋ ಜನ IAS ಆಫೀಸರ್ ಆಗಿರೋವಂಥವ್ರು ಹೇಳೋದು ಒಂದೇ ಒಂದು ಮಂತ್ರ ಸಕ್ಸಸ್ಗೆ, ಅಂದರೆ ಅದು ರಿವಿಷನ್. ನಾವು ಒಂದು ಬುಕ್ಕನ್ನು ಓದಿದ್ವಿ ಅಂದರೆ ಅದಕ್ಕೆ ಸ್ಟಿಕ್ಕನ್ ಆಗಬೇಕು, ಅದನ್ನೇ ಕಂಪ್ಲೀಟಾಗಿ ರಿವೈಸ್ ಮಾಡಿ ಆ ಒಂದು ಪದ ಏನಾದರೂ ಕ್ವಶನ್ಸ್ ಬಂತು ಅಂದರೆ ಆ ಒಂದು ಪದ ಇಂಥ ಪೇಜಲ್ಲಿ ಬಂದಿತ್ತು, ಇಂಥ ಬುಕ್ಕಲ್ಲಿ ಬಂದಿದ್ದು ಅಂತ ನೆನಪಾಗಿಬಿಡಬೇಕು. ಎಷ್ಟೋ ಒಂದು IAS ಆಫೀಸರ್ ಆಗಿರೋರು ಹೇಳಿದಂಥ ಮಾತಿದ್ದು. ನಾನು ಕ್ವಶನ್ ಪೇಪರ್ ಓದಬೇಕಾದ್ರೆ ಈ ಪೇಜಲ್ಲಿ ಲಕ್ಷ್ಮೀಕಾಂತ್ ಬುಕ್ಕಲ್ಲಿ ಈ ಪೇಜಲ್ಲಿ ಈ ನಂಬರ್ ಪೇಜಲ್ಲಿ ಇಂಥ ಪ್ಲೇಸಲ್ಲಿ ಇದೆ ಅಂತ ನೆನಪಾಯ್ತಂತೆ. ಆ ರೀತಿ ಓದಬೇಕು ಅಲ್ವಾ? ಪ್ರತಿ ಕ್ಷಣ ನಾವು ಕಾಂಪಿಟೇಟಿವ್ ಫೀಲ್ಡಲ್ಲಿ ಇದ್ದೀವಿ ಅಂದರೆ ಅದ್ರ ಬಗ್ಗೆ ಗಮನ ಇರಬೇಕು. ನಾವು ಅದನ್ನು ಬಿಟ್ಬಿಟ್ಟು ನಾವು ಈಗ ಕ್ಲಾಸ್ ಕೇಳಿಸ್ಕೊತೀರಿ, ಆಮೇಲೆ ಹೋದರೆ ಆಯಿತು ಬಿಡು, ಅಯ್ಯೋ ಟೆನ್ಷನ್ ಆಗ್ತಿದೆ ಬಿಡು, ಅಯ್ಯೋ ನಾಳೆ ಟೈಮ್ ಇದೆ ಬಿಡು, ಈ ಎಕ್ಸಾಮ್ ಹೋದರೆ ಎಕ್ಸಾಮ್ ಇದೆ ಬರೆಯೋಣ ಬಿಡು, ಈ ಥರ ಪ್ರೋಕಾಸ್ಟಿನೇಷನ್ ಮಾಡೋದನ್ನು ಬಿಡಬೇಕು. ಜೀವನನ ಸಕ್ಸಸ್ಫುಲ್ಲಾಗಿ ಕಳಿಬೇಕು. ನಮ್ಮ ಜವಾಬ್ದಾರಿನ ನಾವು ಮರಿಬಾರ್ದು ಅಲ್ವಾ? ಒಳ್ಳೆಯದ್ರ ಕಡೆ ಗಮನ ಕೊಡಬೇಕು, ಒಳ್ಳೆಯ ಆಹಾರನ ತಿನ್ನಬೇಕು, ಹಾಗೆಯೇ ಸಕ್ಸಸ್ ಹೇಗೆ ಪಡೆಯೋದು ಅನ್ನೋದ್ರ ಬಗ್ಗೆ ಗಮನ ಇರಬೇಕು.
ಒಂದು ಕತೆ ಇದೆ. ಆ ಕತೆ ಏನಂದರೆ, ನಾವು ಎಷ್ಟೋ ಸಲ ಅಂದ್ಕೊತೀವಿ, ದೇವರೇ ನಾನು ಯಾಕೆ ಇಷ್ಟು ಸಲ ಸೋಲಿಸ್ತಿದ್ಯಾ, ನಾನು ಏನು ತಪ್ಪು ಮಾಡಿದೆ, ನಾನು ಇಷ್ಟು ಸಲ ಫೇಲ್ ಆಗೋದಕ್ಕೆ, ಈ ಕಾಂಪಿಟೇಟಿವ್ ಫೀಲ್ಡಲ್ಲಿ ಬಂದುಬಿಟ್ಟು ಇಷ್ಟು ವರ್ಷದಿಂದ ಓದೋದಕ್ಕೆ ಏನು ಕಾರಣ, ಏನು ಎಲ್ಲರೂ ಪಾಸ್ ಮಾಡಿಸ್ತಿದ್ಯಾ, ನನ್ನ ಯಾಕೆ ಪಾಸ್ ಮಾಡಿಸ್ತಿಲ್ಲ, ಈ ರೀತಿ ಆ ರೀತಿ ಅಂತ ಕ್ವಶನ್ ಮಾಡ್ಕೋತಾ ಇರ್ತೀವಿ, ದೇವ್ರಿಗೆ ಕ್ವಶನ್ ಮಾಡ್ತಿರ್ತೀವಿ. ಆದರೆ ನಾವೇನು ತಪ್ಪು ಮಾಡ್ತಿದ್ದೀವಿ ಅಂತ ನಮ್ಗೆ ಗೊತ್ತೇ ಆಗಿರಲ್ಲ. ಯಾಕಂದರೆ ಈಗ ಒಂದು ಸ್ಟೋರಿ ಹೇಳ್ತೀನಿ ನೋಡಿ. ಒಂದು ಸಲ ಒಂದು ಊರಲ್ಲಿ ಜಾಸ್ತಿ ಮಳೆ ಬೀಳುತ್ತಂತೆ. ಆ ಊರೆಲ್ಲ ಪ್ರವಾಹಕ್ಕೆ ಕೊಚ್ಕೊಂಡು ಹೋಗೋಷ್ಟು ತುಂಬ ಮಳೆ ಬಿದ್ದು ಜಾಸ್ತಿ ಜನ, ಎಷ್ಟೋ ಜನ ಕೊಚ್ಕೊಂಡು ಹೋಗ್ತಾರಂತೆ. ಒಂದಷ್ಟು ಜನ ಸರ್ಕಾರ ಏನು ಮಾಡುತ್ತೆ ಅಂದರೆ, ಒಂದಷ್ಟು ಜನನ ಹೆಲಿಕಾಪ್ಟರಿಂದ, ಒಂದಷ್ಟು ಜನನ ಹಡಗು ಬೋಟ್ಗಳಿಂದ, ಒಂದಷ್ಟು ಜನನ ಈಜು ಮಾಡ್ಕೊಂಬಂದು ರಕ್ಷಣೆ ಮಾಡ್ತಾರಂತೆ. ಒಬ್ಬ ವ್ಯಕ್ತಿ ಇರ್ತಾನೆ. ಆ ವ್ಯಕ್ತಿ ಒಂದು ಮರದ ಮೇಲೆ ಹೋಗ್ಬಿಟ್ಟು ಕುತ್ಕೊಬಿಡ್ತಾನೆ. ಅವನಿಗೆ ಈಜು ಸಹ ಬರ್ತಾರಲ್ಲ, ಎಲ್ಲಿ ಮುಳುಗೋಗ್ತೀನಿ ಅಂತ ಕುತ್ಕೊಂಡಿರ್ತಾನೆ. ಪ್ರವಾಹ ಮೇಲಕ್ಕೆ ಬರ್ತಾನೆ ಇತ್ತು. ಫಸ್ಟು ಕಡಿಮೆ ಇರುತ್ತಲ್ವ ಪ್ರವಾಹ, ಆಗ ಒಬ್ಬ ವ್ಯಕ್ತಿ ಬರ್ತಾನೆ ಈಜು ಮಾಡಿಕೊಂಡು ಸೇವ್ ಮಾಡೋದಕ್ಕೆ ಆ ವ್ಯಕ್ತಿನ. ಆಗ ಆ ಮರದ ಮೇಲೆ ಕೂತಿರ್ತಾನಲ್ಲ ಆ ವ್ಯಕ್ತಿ ಹೇಳ್ತಾನೆ, ಇಲ್ಲ ಇಲ್ಲ ನಾನು ಬರಲ್ಲ ಅಂತ. ಸರಿ ಅಂತ ಹೇಳ್ಬಿಟ್ಟು ಬೇರೆಯವ್ರನ್ನ ಸೇವ್ ಮಾಡೋಕ್ಕೆ ಹೋಗ್ತಾರೆ. ಈ ವ್ಯಕ್ತಿ ಮರದ ಮೇಲೆ ಹಾಗೆ ಇರ್ತಾನೆ, ದೇವರೇ ಕಾಪಾಡು 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 ಅಂತ. ಆಮೇಲೆ ಬೋಟ್ ತೊಗೊಂಬರ್ತಾರೆ ಸೇವ್ ಮಾಡೋದಕ್ಕೆ. ಆಗಲೂ ಆ ವ್ಯಕ್ತಿ ಹೇಳ್ತಾನೆ, ಇಲ್ಲ ಇಲ್ಲ ನಾನು ದೇವ್ರು ಕಾಪಾಡುತ್ತೆ, ನಾನು ಮೇಲೆ ಕೂತಿರ್ತೀನಿ ಅಂತ, ಇಲ್ಲೇ ಕೂತಿರ್ತೀನಿ ನಾನು ಅಂತ. ಪ್ರವಾಹ ಜಾಸ್ತಿ ಆಗ್ತಾ ಬರುತ್ತೆ. ಅವನ ಬಾಡಿ ಅರ್ಧಕ್ಕೆ ಮುಳುಗಿರುತ್ತೆ. ಆಗ ಹೆಲಿಕಾಪ್ಟರಿಂದ ಬರ್ತಾರೆ ಸೇವ್ ಮಾಡೋದಕ್ಕೆ ಅವನಿಗೆ ಹಗ್ಗನೂ ಬಿಡ್ತಾರೆ. ಆದರೆ ಅವನು ಮಾತ್ರ ಹೋಗೋದೇ ಇಲ್ಲ. ಇಲ್ಲ ಇಲ್ಲ ದೇವ್ರು ಕಾಪಾಡುತ್ತೆ, ನಾನು ಇಲ್ಲೇ ಇರ್ತೀನಿ ಅಂತಾನೆ. ಸರಿ, ಬೇರೆಯವ್ರನ್ನ ಸೇವ್ ಮಾಡಬೇಕಲ್ಲ, ಹೆಲಿಕಾಪ್ಟರ್ ಮುಂದಕ್ಕೆ ಹೋಗುತ್ತೆ, ಬೇರೆಯವ್ರನ್ನ ಸೇವ್ ಮಾಡ್ತಾರೆ. ಲಾಸ್ಟಿಗೆ ಪ್ರವಾಹ ಜಾಸ್ತಿಯಾಗಿ ಅವ್ನು ಮುಳುಗೋಗಿ ದೇವ್ರ ಬಳಿ ಹೋಗ್ತಾನೆ. ದೇವ್ರ ಬಳಿ ಹೋದಾಗ ದೇವ್ರ ಹತ್ರ ಕೇಳ್ತಾನೆ, ದೇವರೇ ನಾನು ಇಷ್ಟು ಬೇಡ್ಕೊಂಡೆ, ನೀನು ಮಾತ್ರ ನನ್ನ ಸೇವೆ ಮಾಡಿಲ್ಲ, ನೀನು ಸೇವ್ ಮಾಡ್ತೀಯ ಅಂತ ನಾನು ಮರದ ಮೇಲೆ ಕೂತಿದ್ದೆ, ಆದರೂ ನೀನು ಯಾಕೆ ನನ್ನ ಸಾಯಿಸ್ಬಿಟ್ಟೆ ಅಂತ ಕೇಳ್ತಾನೆ. ಆಗ ದೇವ್ರು ಹೇಳುತ್ತೆ, ಅಯ್ಯೋ ಮೂರ್ಖನೇ, ನಾನು ನಿನ್ನ ಸೇವ್ ಮಾಡೋದಕ್ಕೆ 3 ಸಲ ಬಂದಿದ್ದೆ, ಒಂದಲ್ಲ ಎರಡಲ್ಲ ಅಂತ 3 ಸಲ ಬಂದಿದ್ದೆ, ಆದರೂ ಕೂಡ ನೀನು ನನಗೆ ರೆಸ್ಪಾಂಡ್ ಮಾಡ್ದಿರ ಬೇಡ ಅಂತ ಹೋದಲ್ಲ, ಏನು ಮಾಡೋಕ್ಕಾಗುತ್ತೆ ಅಂತ ದೇವ್ರು ಬೈತದಂತೆ. ಅಲ್ಲ, ದೇವರು ಅವಕಾಶಗಳನ್ನ ಕೊಡ್ತಾನೆ ಬರ್ತಾ ಇರುತ್ತೆ. ಆದರೆ ನಾವು ಅವಕಾಶಗಳನ್ನ ಉಪಯೋಗಿಸ್ಕೊಳ್ದಿರಾ ಮೂರ್ಖರ ಥರ ಕೂತ್ಕೊಂಡಿದ್ರೆ ಅದು ದೇವ್ರ ತಪ್ಪಾಗುತ್ತಾ? ಇಲ್ಲ ಅಲ್ವಾ? ನಮ್ಮ ಪ್ರಯತ್ನನ ನಾವೇ ಮಾಡಬೇಕು. ನೀವು ಈ ಟೈಮಿಂಗ್ಸ್ನ ತುಂಬ ಯೂಸ್ ಮಾಡ್ಕೊಬೇಕು. 2025 ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರೋದು. ಯಾಕಂದರೆ 2020 ಅಂತ ಮಹಾಮಾರಿಯಾದಂತಹ ಕೊರೋನನ್ನು ದಾಟಿ ಬಂದಿದ್ದೀವಿ. ಹಾಗೆಯೇ ಈಗಾಗಲೇ ಒಂದಷ್ಟು ಸುದ್ದಿಗಳು ಬರ್ತಿದ್ದಾವೆ, ಚೀನಾದಲ್ಲಿ ಮತ್ತೆ ಮಹಾಮಾರಿ ಸ್ಟಾರ್ಟ್ ಆಗಿದೆ ಅಂತ. ಸೊ ಆದಷ್ಟು ನೀವು ಸ್ಟ್ರಾಂಗ್ ಆಗಿರಬೇಕು. ಆದಷ್ಟು ಬೇಗ ಜಾಬ್ನ ಹಿಡಿಯೋದಕ್ಕೆ ಪ್ರಯತ್ನ ಅನ್ನೋದನ್ನು ತುಂಬ ಸ್ಪೀಡ್ ಮಾಡಬೇಕಾಗಿರುತ್ತೆ. ಇಂಥ ಸಂದರ್ಭದಲ್ಲಿ ಟೈಮ್ ವ್ಯರ್ಥ ಮಾಡಿಕೊಂಡ್ರೆ, ಈಗ ಆಲ್ರೆಡಿ 2020ಇಂದ 2023ವರೆಗೂ ಯಾವುದೇ ನೋಟಿಫಿಕೇಷನ್ ಅಷ್ಟಾಗಿಲ್ಲ. 23ಯಲ್ಲಿ ಸ್ಟೇಟ್ ಗೌರ್ಮೆಂಟು, ಸಿದ್ದರಾಮಯ್ಯ ಗೌರ್ಮೆಂಟ್ ಬಂದಮೇಲೆ ಒಂದು ಸ್ವಲ್ಪ FD SDA ಅಂತ ಸ್ವಲ್ಪನೇ ಬಿಡ್ತಿದ್ದಾರೆ. ಈ ವರ್ಷ ಅಂತೂ ಬಿಡ್ಬೋದು ಜಾಸ್ತಿ ನೋಟಿಫಿಕೇಷನ್ನ. ಇಲ್ಲೇನಾದರೂ ನೀವು ತಪ್ಪು ಮಾಡಿದ್ರಿ, ಓದಿ ಪ್ರಿಪೇರ್ ಆಗಿಲ್ಲ ಅಂದರೆ ಮುಂದೆ ತಗೊಳ್ಳೋದು ತುಂಬ ಕಷ್ಟ ಆಗುತ್ತೆ ಜಾಬ್ನ. ಸೊ ಆದ್ದರಿಂದ ಮೊಬೈಲ್ ಡಿಸ್ಟ್ರಾಕ್ಷನ್ನು, ಪ್ರೊಕ್ರಾಸ್ಟಿನೇಷನ್ನು ಇದನ್ನೆಲ್ಲ ಬಿಟ್ಬಿಟ್ಟು ನಿಮ್ಮ ಕೆಲಸದ ಬಗ್ಗೆ ಗಮನ ಕೊಡಿ. ಆದಷ್ಟು ಗೆಲ್ಲೋದ್ರ ಬಗ್ಗೆ ಗಮನ ಕೊಡಿ. ಥ್ಯಾಂಕ್ ಯು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.